ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ದ್ವಿತೀಯ PUCಯಲ್ಲಿ ಅರ್ಥಶಾಸ್ತ್ರದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಒಂದು ಫಸ್ಟ್ ಟೆಸ್ಟ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಮತ್ತು ನಿಮಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಹಿತನೂ ಕೂಡ ತಿಳಿಸ್ತೀವಿ. ಸೊ ಆಲ್ರೆಡಿ ನಾವು ಸೆಕೆಂಡ್ PUCದವರೆಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ, ಹಿಸ್ಟ್ರಿ, ಓಕೆ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಸೊ ಭಾಳಷ್ಟು ವಿಡಿಯೋಗಳಿದ್ದಾವೆ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ನೋಡೋಣ, ಸೆಕೆಂಡ್ PUC ಎಕನಾಮಿಕ್ಸ್ನಲ್ಲಿ ಫಸ್ಟ್ ಟೆಸ್ಟಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ನೀವೆಲ್ಲ ಯಾವ ಕ್ವಶನ್ಸ್ಗಳನ್ನ ಚೆನ್ನಾಗಿ ಓದ್ಕೊಂಡು ಹೋಗಬೇಕು ಅಂತ. ಸೊ ಫಸ್ಟ್ ಪಾರ್ಟ್ 1ಅಲ್ಲಿ ತಮಗೆ ಗೊತ್ತಿದ್ದಂಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ, 2 ಕ್ವಶನ್ಸು. ಒಂದು, ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು. ಆಪ್ಷನ್ ಎ ಸ್ಪರ್ಧಾತ್ಮಕ ಬಯಕೆಯನ್ನು ಹೊಂದಿವೆ, ಅಪರಿಮಿತ ಬಯಕೆಗಳನ್ನು ಹೊಂದಿವೆ, ಏಕ ಬಳಕೆಯನ್ನು ಹೊಂದಿವೆ, ಮೇಲಿನ ಯಾವುದೂ ಅಲ್ಲ. ಪ್ರಶ್ನೆ 2, ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ, ಅದರಲ್ಲಿ ಯಾವುದು ಅನ್ನೋದನ್ನು ಆರಿಸಿ ಬರೀಬೇಕು. ಇನ್ನು ಬಿಟ್ಟ ಸ್ಥಳದಲ್ಲಿ 2 ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ 3, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. 4ನೇ ಪ್ರಶ್ನೆ, 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಡ್ಯಾಶ್ ಎನ್ನುತ್ತೇವೆ. ಇನ್ನು ಹೊಂದಿಸಿ ಬರೆಯರಲ್ಲಿ 3 ಪ್ರಶ್ನೆಗಳಿರ್ತವೆ. ಎ ಮತ್ತು ಬಿ ಅಂತಕ್ಕಂಥ ಕಾಲಮಲ್ಲಿ ವಾಸ್ತವಿಕ ಅರ್ಥಶಾಸ್ತ್ರ, ಬೇಡಿಕೆ ರೇಖೆ, CRS ಅಂತಕ್ಕಂಥದ್ದಿದೆ. ಸರಿಯಾದದನ್ನು ಮುಂದೆ ಹೊಂದಿಸಿ ಬರಿಬೇಕು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು, ಸೀಮಾಂತ ಉತ್ಪನ್ನದ ಅರ್ಥವನ್ನು ನೀಡಿ ಅಂತ ಕೇಳಿದ್ದಾರೆ. ಸೊ ಇಷ್ಟು. ಸೊ ನಿಮಗೆ ಏನು ಮಾಡಿದ್ದಾರೆ ಅಂತಂದರೆ, 1 ಅಂಕದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಮತ್ತು 1 ವಾಕ್ಯದ ಪ್ರಶ್ನೆಗಳು ಆಯಿತು. ಇನ್ನು 2 ಅಂಕಕ್ಕೆ ಪ್ರಶ್ನೆಗಳಿಗೆ ಹೋಗೋಣ. ಅದನ್ನು ನೀವು 4 ವಾಕ್ಯಗಳಲ್ಲಿ ಏನು ಮಾಡಬೇಕಾಗ್ತದಪ್ಪ ಅಂದರೆ ಬರೀಬೇಕಾಗ್ತದೆ. ಯಾವೆಲ್ಲ ಕ್ವಶನ್ಸ್ಗಳನ್ನ ಕೇಳಿದರೆ ನೋಡಿ ಲಾಸ್ಟ್ ಇಯರು. ಸೊ ನೀವುಗಳು ಕೂಡ ಚೆನ್ನಾಗಿ ಇವುಗಳನ್ನು ನೋಡ್ಕೊಂಡು ಹೋಗಿ. ಸೊ ಖಂಡಿತವಾಗಿ ಏನಾಗ್ತದಪ್ಪ ಅಂದ್ರೆ ಈ ಕ್ವಶನ್ಸ್ಗಳು ಬಿಟ್ಟು ಬೇರೆ ಕ್ವಶನ್ಸ್ಗಳು ಬರೋದಿಲ್ಲ, ಮ್ಯಾಕ್ಸಿಮಮ್ ರಿಪೀಟ್ ಆಗ್ತವೆ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಸದಾವಕಾಶ ವೆಚ್ಚ ಅಂದರೆ ಏನು, ಕೆಳದರ್ಜೆಯ ಸರಕುಗಳು ಎಂದರೇನು, ಉದಾಹರಣೆ ಕೊಡಿ. ಬೇಡಿಕೆಯ ನಿಯಮಗಳನ್ನು ತಿಳಿಸಿ. ಸಮ ಉತ್ಪನ್ನ ರೇಖೆ ಎಂದರೇನು, ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ. ಇವೆಲ್ಲ 2 ಮಾರ್ಕ್ ಕ್ವಶನ್ಸ್ಗಳಿದ್ದಾವೆ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡ ಹೋಗಿ. ಇನ್ನು 12 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕಾಗ್ತದೆ. ಒಂದೊಂದಕ್ಕೆ 4 ಅಂಕ ಇದ್ದಾವೆ. ಸೊ ಯಾವೆಲ್ಲ 4 ಮಾರ್ಕ್ಸಿನ ಕ್ವಶನ್ಸ್ ಇದಾವೆ ಅಂತಂದ್ರೆ, ಒಂದು, ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೆಯಿರಿ. ಒಟ್ಟು ತುಷ್ಟಿ ಗುಣ ಮತ್ತು ಸೀಮಾಂತ ಸೃಷ್ಟಿ ಗುಣಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳ ಉದಾಹರಣೆ ಸಹಿತ ವಿವರಣೆಯನ್ನು ಕೊಡಿ. ಇಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾರೆ, ಇದರ ಒಟ್ಟು ಉತ್ಪನ್ನ ಪಟ್ಟಿಯನ್ನು ತೋರಿಸ್ತದೆ. ಇದಕ್ಕೆ ಸರಾಸರಿ ಉತ್ಪನ್ನ ಹಾಗೂ ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಅಂಕಿ ಸಂಖ್ಯೆಗಳನ್ನು ನೋಡ್ಕೊಳ್ರಿ. ಇನ್ನು 2 ಪ್ರಶ್ನೆಗಳಿಗೆ 20 ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕು. ಇದು 6 ಅಂಕದ ಪ್ರಶ್ನೆಗಳು ಆಗಿರ್ತವೆ. 6 ಅಂಕದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇಳಿಮುಖ ಸೀಮಾಂತ ತುಷ್ಟೀಕರಣದ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಬೇಕು. ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಬೇಕು. TP, MP, AP ರೇಖೆಗಳ ನಡುವಿನ ರೇಖೆಗಳ ಆಕಾರಗಳನ್ನು ವಿವರಿಸಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ವಿದ್ಯಾರ್ಥಿಗಳೇ. ಈ ಕ್ವಶನ್ಸು ಬಹಳ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಇನ್ನು 10 ಅಂಕಕ್ಕಿಂತನೂ ಪ್ರಾಯೋಗಿಕ 5 ಅಂಕದ ಪ್ರಶ್ನೆಗಳು ಬರ್ತವೆ. ಸೊ ಪ್ರಾಯೋಗಿಕ ಪ್ರಶ್ನೆ ಏನಿದೆ ಅನ್ನೋದನ್ನು ನೋಡ್ಕೊಡ್ರಿ. ಒಬ್ಬ ಅನುಭೋಗಿಯು 2 ಸರಕುಗಳ ಅನುಭೋಗಿಸಲು ಬಯಸುತ್ತಾನೆ. ಬಾಳೆಹಣ್ಣಿನ ಬೆಲೆ 4, ಮಾವಿನ ಹಣ್ಣಿನ ಬೆಲೆ 5 ಆಗಿದ್ದು ಅನುಭೋಗಿಯ ಆದಾಯ ₹20. ಕೆಳಗಿನವುಗಳನ್ನು ಉತ್ತರ ಬರೀಬೇಕು. ಮೊದಲನೇದು, ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭೋಗಿಸಬಹುದು. 2ನೇ ಪ್ರಶ್ನೆ, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣುಗಳನ್ನು ಅನುಭೋಗಿಸಬಹುದು. ನೆಕ್ಸ್ಟ್, ಬಜೆಟ್ ರೇಖೆ ಇಳಿಜಾರು ಕೆಳಮುಖನೋ ಅಥವಾ ಮೇಲ್ಮುಖನೋ. 4ನೇ ಪ್ರಶ್ನೆ, ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮವಾಗಿರುತ್ತದೆಯೇ ಅಥವಾ ಇಲ್ಲವೇ. 5ನೇ ಪ್ರಶ್ನೆ, ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆ, ಇದು ಸರಿಯೇ. ಮುಂದೆ ಈ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಯಾವೆಲ್ಲ ಡ್ಯಾಶ್ ಆಗಿರ್ತಕ್ಕಂಥವುಗಳನ್ನು ಉತ್ಪನ್ನಗಳನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಬರೀಬೇಕು. ಇಷ್ಟು ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಸೆಕೆಂಡ್ PUC ಎಕನಾಮಿಕ್ಸ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀವಿ. ನಿಮಗೆ ಮತ್ಯಾವ ವಿಷಯದ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಕೊಟ್ಟರೆ ನಾವು ಖಂಡಿತವಾಗಿ ಆ ವಿಷಯದ ವಿಡಿಯೋಗಳನ್ನು ಹಾಕ್ತೀವಿ ಅಂತ ಹೇಳ್ತಾ
ದಯಮಾಡಿ ನಾವು ಹಾಕ್ತಕ್ಕಂಥ ವಿಡಿಯೋವನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ಬಾಯ್.